ಸೋವೇನಹಳ್ಳಿ ಸಮಾಜ ಕಲ್ಯಾಣ ಇಲಾಖೆ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ವಿದ್ಯಾರ್ಥಿ ನಿಲಯ ಮಕ್ಕಳು ಮಹಾ ಸರಸ್ವತಿ ಪೂಜೆ ಹಾಗೂ 10ನೇ ತರಗತಿ ವಿದ್ಯಾರ್ಥಿಗಳಿಂದ ಬೀಳ್ಕೊಡುವ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ವಿದ್ಯೆಯ ಅಧಿದೇವತೆಯಾದ ಸರಸ್ವತಿ ತಾಯಿಗೆ ಪೂಜೆ ಸಲ್ಲಿಸುವುದರೊಂದಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಹಿಂದೂ ಧರ್ಮದ ಪ್ರಕಾರ ಶ್ವೇತ ವಸ್ತ್ರವನ್ನು ಧರಿಸಿದ ಜ್ಞಾನ ಮತ್ತು ಸಂಗೀತ ಕಲೆಗಳ ಮಾತೆಯಾಗಿದ್ದಾಳೆ ಎಂದು ನಂಬಲಾಗಿದೆ. ಸರಸ್ವತಿಯು 4 ಕೈಗಳನ್ನು ಹೊಂದಿದ್ದು 2 ಕೈಯಲ್ಲಿ ವೀಣೆ ಹಿಡಿದುಕೊಂಡಿದ್ದು ಸಂಗೀತವಂತಳು, ಇನ್ನೊಂದು ಕೈಯಲ್ಲಿ ಪುಸ್ತಕ ಹಿಡಿದುಕೊಂಡಿದ್ದು ವಿದ್ಯೆಯ ಅಧಿದೇವತೆ, ಮತ್ತೊಂದು ಕೈಯಲ್ಲಿ ಅಕ್ಷರಮಾಲೆ ಜ್ಞಾನದ ಸಂಕೇತ, ಬಿಳಿ ತಾವರೆ ಮೇಲೆ ಕುಳಿತುಕೊಂಡಿದ್ದು ಶಾಂತಿ ಪರಿಶುದ್ಧತೆಯ ಸಂಕೇತವಾಗಿದೆ. ಸರಸ್ವತಿಯನ್ನು ಭಗೀಶ್ವರಿ, ಭಗವತಿ, ಶಾರದಮಾತೆ, ವೀಣಾವದಾನಿ, ವಾಗ್ದೇವಿ ಮುಂತಾದ ಹೆಸರಿನಿಂದ ಕರೆಯಲಾಗುತ್ತದೆ. ಸರಸ್ವತಿ ಪದದ ಅರ್ಥ ಹರಿಯುವ ನದಿ ಎಂಬುದಾಗಿದ್ದು ವಿಶಾಲವಾದ ಜ್ಞಾನ ಇರುವಂತಹದ್ದು ಎಂದು ಕೂಡ ಅರ್ಥೈಸಬಹುದಾಗಿದೆ. ಸೋವೇನಹಳ್ಳಿ ನಿಲಯದ ಪಾಲಕರು ಕೊಟ್ರೇಶಪ್ಪ ಮತ್ತು ಅವರ ಸಿಬ್ಬಂದಿಗಳು ಚನ್ನಬಸಪ್ಪ ಮತ್ತು ಜಯಮ್ಮ ಮತ್ತು ಮಂಗಳಮ್ಮ ಮಾತನಾಡಿ, ಹಂಸ ಪಕ್ಷಿಯು ನೀರನ್ನು ಬಿಟ್ಟು ಹಾಲನ್ನು ಮಾತ್ರ ಸೇವಿಸುವ ಜಾಣ್ಮೆಯನ್ನು ಹೊಂದಿದ್ದು ನಮ್ಮ ಜೀವನದಲ್ಲಿ ಒಳ್ಳೆಯದ್ದು ಮತ್ತು ಕೆಟ್ಟದ್ದು ಇದ್ದರೂ ನಾವು ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಿ ಬದುಕನ್ನು ಕಟ್ಟಿಕೊಳ್ಳಬೇಕಿದೆ ಅಂದರು. ಅಲ್ಲದೆ ಸೋವೇನಹಳ್ಳಿ ಸಮಾಜ ಕಲ್ಯಾಣ ಇಲಾಖೆ ಅಂಬೇಡ್ಕರ್ ಮೆಟ್ರಿಕ್ ವಿದ್ಯಾರ್ಥಿನಿಯ ಮಕ್ಕಳ ಬಗ್ಗೆ ಅತ್ಯುತ್ತಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದು ಅವರಿಗೆ ಅಭಿನಂದನೆ ಸಲ್ಲಿಸಲಾಗಿದೆ. ಹಾಗೆಯೇ ಮಕ್ಕಳಿಗೆ ಮಧ್ಯಾಹ್ನ ಭೋಜನಕ್ಕಾಗಿ ಹೋಳಿಗೆ ಊಟ, ಬದನೆಕಾಯಿ ಪಲ್ಯ, ಮೆಣಸಿನಕಾಯಿ, ಹಪ್ಪಳ ಮಾಡಲಾಗಿದ್ದು ಮತ್ತಷ್ಟು ವಿಶೇಷವಾಗಿತ್ತು. ಮಕ್ಕಳು ವಿಶಿಷ್ಟ ಮಕ್ಕಳ ಮುಂದಿನ ಶೈಕ್ಷಣಿಕ ಜೀವನ ಉಜ್ವಲವಾಗಲೆಂದು ಕಾರ್ಯಕ್ರಮದ ಮೂಲಕ ಶುಭ ಹಾರೈಸಲಾಯಿತು. ಈ ಕಾರ್ಯಕ್ರಮದ ನಿಲಯದ ಪಾಲಕರು ಕೊಟ್ರೇಶಪ್ಪ, ಸೋವೇನಹಳ್ಳಿ ಮೆಟ್ರಿಕ್ ವಿದ್ಯಾರ್ಥಿ ನಿಲಯ ಸೋವೇನಹಳ್ಳಿ ಗ್ರಾಮದ ಮರಿಯಪ್ಪ ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು ಮತ್ತು ಯಶಸ್ವಿಗೊಳಿಸಿದರು.